ಹಾಯ್ ಗೈಸ್, ನಾನು ನಿಮ್ಮ ಲೆಟ್ಸ್ ಮೀಟ್ ವಿತ್ ಸುರೇಖಾ. ನಾನು ಇವತ್ತೊಂದು ವೆಯ್ಟ್ ಲಾಸ್ ಬಗ್ಗೆ ಪೌಡರ್ ಬಗ್ಗೆ ಹೇಳಬೇಕು ಅಂತ ಬಂದಿದ್ದೀನಿ. ನಿಜವಾಗ್ಲೂ ನಂಗೆ ತುಂಬ ಅಂದರೆ ತುಂಬಾ ಯೂಸ್ಫುಲ್ ಆಗಿದೆ ಈ ವೆಯ್ಟ್ ಲಾಸ್ ಪೌಡರು. ನಾನು ಕೂಡ ತುಂಬ ಒಂದು 3 ಮಂತಿಂದ ತೊಗೊಳೋನೋ ಬೇಡವೋ ಅಂತ ಯೋಚನೆ ಮಾಡ್ತಿದ್ದೆ. ನಾನು ಎಷ್ಟು ಅಂತಂದರೆ 60 kg ಇದ್ದೆ ಆಲ್ಮೋಸ್ಟು. ನನಗೆ ತುಂಬ ಬ್ರೆಸ್ಟ್ ಎಲ್ಲ ಹೆವಿ ಅನ್ನಿಸ್ತಿತ್ತು. ಸೊ ಹಾಗಾಗಿ ನಾನು ಏನಾದ್ರು ಪ್ರಾಬ್ಲಮ್ ಇರ್ಬೋದೇನೋ, ಮತ್ತು ಪೀರಿಯಡ್ಸ್ ಎಲ್ಲ ತುಂಬ ಇರ್ರೆಗ್ಯುಲರ್ ಆಗ್ತಿತ್ತು. ಸೊ ನಾನೇನು ಮಾಡಿದೆ, ನಾರಾಯಣದಲ್ಲಿ ನಂಗೆ ಗೊತ್ತಿರೋರೊಬ್ಬರು ಡಾಕ್ಟ್ರು ಮಂಜುಳಾ ಅಂತಿದ್ರು. ಸೊ ಅವ್ರನ್ನ ಕನ್ಸಲ್ಟ್ ಮಾಡಿಬಿಟ್ಟು ಅವ್ರಿಗೆ ಗೈನಕಾಲಜಿಸ್ಟು ನಾನು ಯೂಟ್ರಸ್ದು ಸ್ಕ್ಯಾನ್ಸ್ ಇರ್ಬೋದು, ಪ್ರತಿಯೊಂದೂ 2 ಸ್ಕ್ಯಾನ್ ಎಲ್ಲ ಮಾಡಿಸ್ಕೊಂಡೆ. ಅದರಲ್ಲಿ ಪ್ರೊಲ್ಯಾಕ್ಟಿನ್ ಲೆವೆಲ್ ಜಾಸ್ತಿ ಇರೋದ್ರಿಂದ ನಿಮಗೆ ಈ ಥರ ಹೆವಿ ಅನಿಸುತ್ತೆ ಆ ಥರ ಎಲ್ಲ ಹೇಳಿದ್ರು. ಸೊ ನಂಗೆ ಒಟ್ಟು ಏನಾದ್ರು ಮಾಡಿ ನನಗೆ ಯಾವ್ದಾದ್ರು ಡ್ರೆಸ್ ಹಾಕಿದ್ರೆ ನನಗೆ ಒಂಥರ ಅಕ್ವರ್ಡ್ ಅನಿಸ್ತಿತ್ತು. ಯಾವ್ದಾದ್ರು ಟೀ ಶರ್ಟ್ ಹಾಕಬೇಕು ಅಂದ್ರೂ ಗಲೀಜ್ ಅನ್ನಿಸ್ತಾ ಇತ್ತು. ಸೊ ಇವಾಗ ನಿಜವಾಗ್ಲೂ ನಾನು ಹ್ಯಾಪಿಯಾಗಿ ಹೇಳ್ತಾ ಇದ್ದೀನಿ, ನಾನು ಇವಾಗ ವೆಯ್ಟ್ ಲಾಸ್ ಮಾಡಿದ್ದೀನಿ. ನಾನು ಇವಾಗ ಆಲ್ಮೋಸ್ಟ್ 3 kg ಕಮ್ಮಿ ಮಾಡಿದ್ದೀನಿ. ಯಾವುದೇ ಒಂದು ನಾವು ವೆಯ್ಟ್ ಲಾಸ್ ಪೌಡರ್ ಇರ್ಬೋದು, ಏನೇ ಒಂದು ಕೆಲಸ ಮಾಡ್ತೀವಿ ಅಂದರೆ ಅದು 21 ಡೇಸ್ ಮಾಡಿದ್ರೆ ನಮಗೆ ಅದು ನಿಜವಾಗ್ಲೂ ಅದನ್ನು ಕಂಟಿನ್ಯೂ ಆಗಿ ಫಾಲೋ ಮಾಡೋಕ್ಕೆ ನಮಗೆ ಈಸಿ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ನಾನು ಪುಷ್ಪ ಅವ್ರದ್ದು, ನಿಮಗೆ ಗೊತ್ತಿರ್ಬೋದು, ಪುಷ್ಪ ವೆಯ್ಟ್ ಲಾಸ್ ಪೌಡರ್, ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಪುಷ್ಪ ವೆಯ್ಟ್ ಲಾಸ್ ಪೌಡರ್. ಇದನ್ನು ಮಾರ್ನಿಂಗು ಮಜ್ಜಿಗೆಯಲ್ಲಿ, ನಾನು ನಿಮಗೆ ಬೇಕಾದರೆ ಇದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಈ ಪೌಡರ್ನ ಅವರೇ 1 ಸ್ಪೂನ್ ಕೊಟ್ಟಿರ್ತಾರೆ. ಇದನ್ನು 1 ಸ್ಪೂನ್ನ ನಾವು ಮಜ್ಜಿಗೆಯಲ್ಲಿ ಹಾಕೊಂಡು ಕುಡಿಯೋದ್ರಿಂದ ನಮಗೆ ತುಂಬ ಅಂದರೆ ತುಂಬ, ನಮಗೆ ಯಾವುದು ಅಂದರೆ ಊಟ ಮಾಡಬೇಕು ಆ ಥರ ಅನಿಸಲ್ಲ ಅಂತಲ್ಲ, ಅವ್ರು ಕರೆಕ್ಟಾಗಿ ನಮ್ಗೆ ಯಾವ ಕ್ರಮನ ನಾವು ಪಾಲಿಸ್ಬೇಕು. ಇದನ್ನು ಕುಡ್ದಾದ್ಮೇಲೆ ಬೆಳಗ್ಗೆ 1 ಟೈಮ್ ಕುಡಿಬೇಕು, ಅರ್ಲಿ ಮಾರ್ನಿಂಗ್ ಎಂಟಿ ಸ್ಟಮಕಲ್ಲಿ. ಅದಾದ 1 hour ಆದ ನಂತರ ನಿಮಗೆ ಇದು ಸೋರೆಕಾಯಿ ಇರ್ಬೋದು, ಇಲ್ಲ ನೆಲ್ಲಿಕಾಯಿ ಇರ್ಬೋದು, ಆಮ್ಲ ಇರ್ಬೋದು, ಅಥವಾ ಹ್ಯಾಶ್ ಗಾರ್ಡ್ ಇರ್ಬೋದು, ಅದ್ರದ್ದು 1 ಗ್ಲಾಸ್ ಜ್ಯೂಸ್ನ ನೀವು ತೊಗೊಂಡು ಕುಡಿಯೋದ್ರಿಂದ ತುಂಬಾ ಬೆನಿಫಿಟ್ ಇದೆ. ಮತ್ತು ಅವ್ರು ನಿಮಗೆ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಡ್ತಾನೆ ಹೋಗ್ತಾರೆ, ಯಾವಾಗ ಏನು ತಿನ್ನಬೇಕು ಎಲ್ಲ ಅದನ್ನು ಕಳಿಸ್ತಾರೆ. ಅದರಲ್ಲೂ ಹುರುಳಿಕಾಳು ಹಾರ್ಸ್ ಗ್ರಾಮ್ಸ್, ನಿಮಗೆ ಗೊತ್ತಿರ್ಬೋದು ಅದು ಎಷ್ಟು ಶಕ್ತಿ ಪವರ್ಫುಲ್ ಅಂತ ಹೇಳ್ಬಿಟ್ಟು. ಕುದುರೆ ಕೂಡ ಕೊಡ್ತಾರೆ, ಅದು ಹುರುಳಿ ಅಷ್ಟು ಗಟ್ಟಿ, ಅಷ್ಟು ಒಳ್ಳೆಯದು ಅಂತ ಹೇಳ್ಬಿಟ್ಟು. ಅದು ನಾವು ಯಾವ ರೀತಿ ಮಾಡ್ಕೊಳೋದು ಎಲ್ಲದನ್ನು ಕೂಡ ನಾನು ವಿಡಿಯೋ ಕೂಡ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಈ ಪುಷ್ಪ ವೆಯ್ಟ್ ಲಾಸ್ ಪೌಡರಿಂದ ನನಗೆ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗಿದೆ. ನಿಜವಾಗ್ಲೂ ನಾನು ಸುಳ್ಳು ಹೇಳ್ತಿಲ್ಲ, ಬಿಲೀವ್ ಮಾಡಿ. ನಾನು ಇದನ್ನು ತೊಗೊಂಡಾದಮೇಲೆ ನಾನು 21 ಡೇಸ್ ಆಯಿತು. ಇವಾಗ ನಾನು 3 kg ಕಮ್ಮಿ ಆಗಿದ್ದೀನಿ. ಮತ್ತು ನಾನು ಅದೇನೇ ರೂಟೀನ್ ಫಾಲೋ ಮಾಡ್ಕೊತ ಹೋಗ್ತಿದ್ದೀನಿ. ನೈಟು ನಾನು ಸಲಾಡೇ ತಿನ್ನೋದು. ಮತ್ತು ಆಫ್ಟರ್ನೂನ್ ಅವರು ನಮಗೊಂದು ಯಾರೇ ಡ್ಯೂಟಿ ಮಾಡೋರು ಇರ್ಬೋದು, ಯಾರಿಗಾದ್ರೂ ಅಷ್ಟೇ, ಅದೊಂದು ಫುಲ್ ನ್ಯಾಚುರಲ್ಲಾಗಿ ಯಾವುದೇ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ. ನಾನು ಡ್ಯೂಟಿಗೆ ಹೋಗ್ತಾ ಇದ್ದೀನಿ. ಇದರಲ್ಲಿ ಕೂಡ ಹರ್ಬಲ್ ಪ್ರಾಡಕ್ಟ್, ಇದು ಫುಲ್ ನ್ಯಾಚುರಲ್ ಫ್ರೆಂಡ್ಸ್. ಮತ್ತು ವೆಯ್ಟ್ ಲಾಸ್ ಮಾಲ್ಟ್ ಅಂತೇಳ್ಬಿಟ್ಟು ಪುಷ್ಪ ಅವ್ರದ್ದು ವೆಯ್ಟ್ ಲಾಸ್ ಮಾಲ್ಟು, ಇದು ಕೂಡ ಮಧ್ಯಾಹ್ನ ಏನಿಲ್ಲ, ನೀವು 2 ಸ್ಪೂನು ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ನಿಮಗೆ ಯಾವುದಾದ್ರೂ ವೆಜಿಟೇಬಲ್ ಕೂಡ ಆ್ಯಡ್ ಮಾಡ್ಕೊಂಡು ಇದನ್ನು ಗಂಜಿ ರೀತಿ ಮಾಡ್ಕೋಬೋದು. ಸ್ವಲ್ಪ ಲಿಟಲ್ ಪಿಂಕ್ ಸಾಲ್ಟು ಆ ಥರ ಏನಾದ್ರು ಯೂಸ್ ಮಾಡಿ ನೀವು ಮಾಡೋದ್ರಿಂದ ಇನ್ನೂ ತುಂಬಾ ಬೆನಿಫಿಟ್ಟು. ನೀವು ಇದನ್ನು ಕುಡಿದ್ರೆ, ಇದನ್ನು ಬ್ಲ್ಯಾಕ್ ರೈಸಿಂದನೇ ಮಾಡಿರೋದು. ನಿಜವಾಗ್ಲೂ ಇದನ್ನು ಏನೇನು ಯೂಸ್ ಮಾಡಿದ್ದಾರೆ ಅಂದರೆ ಬ್ಲ್ಯಾಕ್ ರೈಸು, ರಿಚ್ ಪ್ರೋಟೀನ್, ಮಕಾನಾ ಸೀಡ್ಸು, ಫ್ಲ್ಯಾಕ್ಸೀಡ್ ಸೀಡ್ಸು, ಆರ್ಸ್ ಗ್ರಾಮ್, ಜೀರಾ, ಪೆಪ್ಪರ್, ಗಾರ್ಲಿಕ್ ಇದನ್ನೆಲ್ಲ ಯೂಸ್ ಮಾಡಿ ಈ ಮಾಲ್ಟನ್ನು ಮಾಡಿದ್ದಾರೆ. ಮತ್ತು ಅದ್ರ ಜೊತೆಗೆ ಇದನ್ನು ಅದು ವೆಯ್ಟ್ ಲಾಸ್ ಪೌಡರನ್ನು ಬಂದುಬಿಟ್ಟು, ಇದನ್ನು ಕೂಡ ನಮಗೆಲ್ಲ ಗೊತ್ತಿರೋ ಅಂಥ ಇಂಟಿಗ್ರೆಂಟೇ. ಪೆಪ್ಪರ್ ಇರ್ಬೋದು, ಸೆನೆಮನ್ನು, ಜೀರಾ, ಡ್ರೈ ಜಿಂಜರ್, ಕಸ್ತೂರಿ, ಟರ್ಮರಿಕ್, ಇಪ್ಲಿ, ಅಜ್ವೈನ್ ಸೀಡ್ಸ್, ಮತ್ತು ಪಿಂಕ್ ಸಾಲ್ಟು, ನ್ಯಾಚರ್ ಹರ್ಬ್, ಇದನ್ನೆಲ್ಲ ಮಾಡಿರೋ ಅಂಥದ್ದು. ಇದು ನಿಜವಾಗ್ಲೂ ನೀವು ಇದನ್ನು ಕುಡ್ದು ಅಭ್ಯಾಸ ಮಾಡ್ಕೊಳ್ಳಿ. ಎಷ್ಟು ಒಳ್ಳೆಯದು ಅಂತಂದರೆ ವೆಯ್ಟ್ ಲಾಸ್ ಆಗುತ್ತೆ. ನೀವೇ ನೋಡ್ತಾ ಇರ್ಬೋದು, ನನ್ನ ಸ್ಕಿನ್ನಲ್ಲೆಲ್ಲ ಎಷ್ಟು ಮಾರ್ಕ್ಗಳಿತ್ತು. ಇಲ್ಲೆಲ್ಲ ಸ್ಮಾಲ್ ಪಿಂಪಲ್ ಇರ್ಬೋದು, ಇರ್ರೆಗ್ಯುಲರ್ ಪೀರಿಯಡ್ಸ್ ಇರ್ಬೋದು, ಬ್ರೆಸ್ಟ್ ಎಲ್ಲ ಹೆವಿ ಅನ್ಸೋದಿರ್ಬೋದು. ನಾನು 21 ಡೇಸ್ ಮುಂಚೆ ತೆಗ್ದಿರೋ ಅಂಥ ಫೋಟೋನು ಮತ್ತು ಇವಾಗಿನ ಫೋಟೋನು ಕೂಡ ನಾನು ನಿಮಗೆ ಅಪ್ಲೋಡ್ ಮಾಡಿ ತೋರಿಸ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೆಟ್ಸ್ ಮೀಟ್ ವಿತ್ ಸುರೇಖಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಅದ್ರ ಜೊತೆಗೆ ನಿಜವಾಗ್ಲೂ ನಾನು ಪುಷ್ಪ ವೆಯ್ಟ್ ಲಾಸ್ ಅವ್ರದ್ದು ಲಿಂಕನ್ನು ಮತ್ತು ಅವ್ರದ್ದು ಫೋನ್ ನಂಬರ್ ಕೂಡ ಕೊಡ್ತೀನಿ. ನಿಜವಾಗ್ಲೂ 100% ನ್ಯಾಚುರಲ್, ಇದು ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಈ ಪುಷ್ಪ ವೆಯ್ಟ್ ಲಾಸ್ ಪೌಡರು. ದಯವಿಟ್ಟು ಇದನ್ನು ನೀವು ಯೂಸ್ ಮಾಡಿ ನೋಡಿ. ಖಂಡಿತವಾಗ್ಲೂ ಯಾರು ದಪ್ಪ ಇದ್ದೀರಾ, ನನಗೆ ಮಗು ಆಗ್ತಿಲ್ಲ, ಪೀರಿಯಡ್ಸ್ ಆಗ್ತಿಲ್ಲ, ಪ್ರಾಬ್ಲಮ್ ಆಗ್ತಿದೆ ಅಂತೀರ, ವಿತಿನ್ 21 ಡೇಸಲ್ಲಿ ನೀವು ವೆಯ್ಟ್ ರೆಡ್ಯೂಸ್ ಆಗಿಲ್ಲ ಅಂದರೆ, ಬಟ್ ಅವ್ರು ಏನು ಹೇಳ್ತಾರೋ ಫುಡ್ಡನ್ನು ಅದನ್ನು ನೀವು ಫಾಲೋ ಮಾಡಬೇಕು. ಯಾವುದು ಕಷ್ಟನೇ ಇಲ್ಲ ಫ್ರೆಂಡ್ಸ್. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಫ್ರೂಟ್ಸ್ ಹೇಳ್ತಾರೆ. ಆಲ್ರೆಡಿ ನಾವು ಮಜ್ಜಿಗೆಯಲ್ಲಿ ಇದೊಂದು ಗ್ಲಾಸು ವೆಯ್ಟ್ ಲಾಸ್ ಪೌಡರ್ನ ಕುಡಿದಿರ್ತೀವಿ. ಅದಾದ ನಂತರ ಮತ್ತು ನಾವು ಯಾವುದಾದ್ರೂ ಆಮ್ಲ ಜ್ಯೂಸ್ ಇರ್ಬೋದು, ಇಲ್ಲ ಆ್ಯಶ್ ಗಾರ್ಡ್ ಜ್ಯೂಸ್ ಇರ್ಬೋದು, ಇಲ್ಲ ಬಾಟಲ್ ಗಾರ್ಡ್ ಜ್ಯೂಸು, ಯಾವುದಾದ್ರೂ ಒಂದು ಜ್ಯೂಸನ್ನು 7 ಡೇಸ್ ಕಂಟಿನ್ಯೂ ಮಾಡಬೇಕು. 7 ಡೇಸ್ ಆ್ಯಶಲ್ ಗಾರ್ಡ್ ಇರ್ಬೋದು, 7 ಡೇಸ್ ಆಮ್ಲ ಇರ್ಬೋದು, ಮತ್ತು 7 ಡೇಸು ಬಾಟಲ್ ಗಾರ್ಡ್ ಜ್ಯೂಸು. ಅದನ್ನು ಕುಡಿದ್ಬಿಟ್ಟು ಅದಾದ 1 hour ಆದಮೇಲೆ ನೀವು ಯಾವುದಾದ್ರೂ ಫ್ರೂಟ್ಸನ್ನು ನೀವು ತಿನ್ಬೋದು. ಅದಾದ ನಂತರ ಮಧ್ಯಾಹ್ನಕ್ಕೆ ವೆಯ್ಟ್ ಲಾಸ್ ಮಾಲ್ಟನ್ನು ಯೂಸ್ ಮಾಡ್ಬೋದು. ಇದ್ರ ಜೊತೆ ಕೂಡ ನೀವು ಫ್ರೂಟ್ಸು ಮತ್ತು 1 ಗ್ಲಾಸು ಬರೀ ಪ್ಲೈನ್ ಮಜ್ಜಿಗೆನ ಕುಡಿಬೋದು. ಮತ್ತು ಈವ್ನಿಂಗ್ ನಿಮಗೆ ಇದು
ಯಾವುದಾದ್ರು ಸೊಪ್ಪಿನ ಪಲ್ಯ ಇರ್ಬೋದು, ಇಲ್ಲ ವೆಜಿಟೇಬಲ್ಸ್ ಪಲ್ಯ ಇರ್ಬೋದು. ಆಮೇಲೆ 6 ಗ್ರಾಮ್ನ ನೀವು ಬೇಯಿಸ್ಬಿಟ್ಟು ಅದ್ರ ರಸ ಮತ್ತು ಅದು ಕಾಳನ್ನು ನೀವು ಒಗ್ಗರಣೆ ಹಾಕಿ ತಿನ್ನೋದ್ರಿಂದ ಇರ್ಬೋದು. ತುಂಬ ಅಂದರೆ ತುಂಬಾ ಬೆನಿಫಿಟ್ಟು, ತುಂಬಾ ಹೆಲ್ಪ್ ಆಗುತ್ತೆ. ನಾನು ಅದೇ 21 ಡೇಸ್ ಕಂಟಿನ್ಯೂ ಮಾಡಿರೋದ್ರಿಂದ ನಾನು ಇರ್ರೆಗ್ಯುಲರ್ ಪೀರಿಯಡ್ಸ್ ಕಡಿಮೆ ಆಯಿತು. ನಂದು ಪ್ರೊಲ್ಯಾಕ್ಟಿನ್ ಲೆವೆಲ್ ಇವಾಗ ಕರೆಕ್ಟಾಗಿ ಆಗಿದೆ. ಮತ್ತು ಸ್ಕಿನ್ ನಿಜವಾಗ್ಲೂ ನೀವೇ ನೋಡ್ತಾ ಇರ್ಬೋದು, ಮಾರ್ಕ್ ಇರ್ಬೋದು, ಒಂದು ಪಿಂಪಲ್ ಕೂಡ ಇಲ್ಲ. ನಾನು ಯಾವ ರೀತಿ ಇದ್ದೆ, ಇವಾಗ ಯಾವ ರೀತಿ ಆಗಿದ್ದೀನಿ ಅಂತೇಳ್ಬಿಟ್ಟು ನಾನು ಫೋಟೋ ಕೂಡ ಅಪ್ಲೋಡ್ ಮಾಡಿ ತೋರಿಸ್ತೀನಿ. ಮತ್ತೆ ಹೇಳ್ತಾ ಇದ್ದೀನಿ, ಪುಷ್ಪ ವೆಯ್ಟ್ ಲಾಸ್ ಪೌಡರ್ ನಿಜವಾಗ್ಲೂ ಗುಡ್ ಅಂತಲೇ ಹೇಳ್ಬೋದು ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.